Yes guys, so finally challenge is completed. So as you know, Monday to Friday ಏನು ಚಾಲೆಂಜ್ ಸ್ಟಾರ್ಟ್ ಮಾಡಿದ್ರಿಲ್ಲ ಈ ವೀಕ್. ಸೊ ಎಸ್ ಆ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ನಿಮಗೆ ರಿಸಲ್ಟ್ಸ್, ಸೊ ಏನಾಗಿದೆ, ಪ್ರಾಫಿಟ್ಸ್ ಆಗಿದೆ, ಲಾಸ್ ಆಗಿದೆ, ಎಂಡ್ ಆಫ್ ದ ವೀಕ್ ನಾವು ಪ್ರಾಫಿಟ್ಸ್ ಕ್ಲೋಸ್ ಮಾಡ್ತಾ ಇದ್ದೀರಾ, ಲಾಸ್ ಕ್ಲೋಸ್ ಮಾಡ್ತಾ ಇದ್ದೀರಾ, ಎಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿತ್ ಎಲ್ಲಿ ಟ್ರೇಡ್ ತಗೊಂಡೆ, ಲಾಜಿಕ್ ಏನು, ಇಂಥ ಕ್ರಿಟಿಕಲ್ ಕಂಡೀಷನ್, ಇಂಥ ಕ್ರೂಷಿಯಲ್ ಮಾರ್ಕೆಟ್ ಅಲ್ಲಿ ನಮ್ದು ಏನಿದೆ ರಿಸಲ್ಟ್ಸ್, ಸೊ ನಮ್ಮ ಸ್ಟ್ರಾಟಜಿ ಹೆಂಗ್ ವರ್ಕ್ ಆಗ್ತಾ ಇದೆ, ಸೊ ಡೀಟೇಲ್ಡ್ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಎಸ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಎಸ್ ಬಿಫೋರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಬಿಗಿನರ್ಸ್ ಇದ್ರೆ ಅಂಡ್ ಲೈಕ್ ವಾಟ್ ಎವರ್, ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ದ ಚಾನಲ್ ಅಂಡ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಲೆಟ್ ಸ್ಟಾರ್ಟ್ ಗೈಸ್. ಸೊ ನಿಮ್ಗೆಲ್ಲ ಗೊತ್ತಿದ್ದಂಗೆ ನಾವು ಒಂದು ಚಾಲೆಂಜ್ ಸ್ಟಾರ್ಟ್ ಮಾಡಿದೆ, ಕರೆಕ್ಟ್? ಈ ವೀಕ್ ಒಂದು ಚಾಲೆಂಜ್ ಸ್ಟಾರ್ಟ್ ಮಾಡಿದೆ. ಸೊ ಮಂಡೇ ಟು ಫ್ರೈಡೆ. ಸೊ ಫಸ್ಟ್ ಆಫ್ ಆಲ್ ನಾನು ಎಷ್ಟು ಟ್ರೇಡ್ ತಗೊಂಡೆ, ಇಫ್ ಯು ಸಿ ಮಂಡೇ ಝೀರೋ ಟ್ರೇಡ್ಸ್, ಮಂಡೇ ಆದ್ರೂ ಟ್ರೇಡ್ ತಗೊಂಡಿಲ್ಲ. ಟ್ಯೂಸ್ಡೇ ಒಂದು ಟ್ರೇಡ್ ತಗೊಂಡೆ, ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 100 ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡೆ. ವೆಡ್ನಸ್ಡೇ ನಮ್ಗೆ ಯಾವ್ದು ಟ್ರೇಡ್ ಸಿಕ್ಕಿಲ್ಲ. ಅಂಡ್ ಥರ್ಸ್ಡೇ ಕೂಡ ಒಂದು ನಮ್ದು ಮೇಜರ್ ಲೆವೆಲ್ ಟ್ಯಾಪ್ ಆಗ್ಬೇಕಿತ್ತು, ಜಸ್ಟ್ 5 ಪಿಪ್ಸ್ ಇಂದ ಟ್ರೇಡ್ ಮಿಸ್ ಆಯ್ತು. ಆಲ್ಮೋಸ್ಟ್ 500 ಪಿಪ್ಸ್ ಮೂವ್ಮೆಂಟ್ ಆಗಿದೆ ಬಿಟ್ ಕಾಯಿನ್, ಸೊ ಅದು ಟ್ರೇಡ್ ಮಿಸ್ ಆಯ್ತು. ಓಕೆ, ನೋ ಟ್ರೇಡ್ ಆನ್ 4th ಡೇ ಆಲ್ಸೋ. ಬಟ್ 5th ಡೇ, ಲಾಸ್ಟ್ ಡೇ ಆಫ್ ದ ವೀಕ್ ಅಂದ್ರೆ ಫ್ರೈಡೆ. ಸೊ ಫ್ರೈಡೆ ಏನಾಯ್ತು, ಒಂದು ಮೇಜರ್ ಝೋನ್ ಲೈವ್ ಸ್ಟ್ರೀಮ್ ಲಂಡನ್ ಸೆಷನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ಒಂದು 15 ಮಿನಿಟ್ಸ್ ಒಂದು ಒಳ್ಳೆ ಝೋನ್ ಇತ್ತು. ಸೊ ಆ ಝೋನ್ ಅಲ್ಲಿ ಆಲ್ಮೋಸ್ಟ್ ನಾವು ಕ್ಯಾಪ್ಚರ್ಡ್ 180 ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡು. ಸೊ ಓವರ್ ಆಲ್ ಈ ವೀಕ್ ನೋಡಕ್ ಹೋದ್ರೆ ನಾವು ಟ್ರೇಡ್ ಮಾಡಿದ್ದು 2 ದಿವಸ, ವಿ ಟ್ರೇಡೆಡ್ ಓನ್ಲಿ 2 ಡೇಸ್. ಬಟ್ ಕಂಪ್ಲೀಟ್ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಇದೆ. ಲಂಡನ್ ಸೆಷನ್, ನ್ಯೂಯಾರ್ಕ್ ಸೆಷನ್ ಕಂಪ್ಲೀಟ್ 5 ದಿವಸದಲ್ಲಿ 10 ಸ್ಟ್ರೀಮ್ಸ್ ಬಂದಿದೆ. ಲಂಡನ್ ಸೆಷನ್, ನ್ಯೂಯಾರ್ಕ್ ಸೆಷನ್ ಎಲ್ಲ ಸ್ಟ್ರೀಮ್ಸ್ಗೂ ಸ್ಟ್ರೀಮ್ ಮಾಡಿದ್ದೀನಿ. ಅದ್ರಲ್ಲಿ ನಮ್ಗೆ ಸಿಕ್ಕಿದ್ದು 2 ಟ್ರೇಡ್, ನಾವು 2 ಟ್ರೇಡ್ ತಗೊಂಡಿರುತ್ತೆ. ಸೊ 2 ಟ್ರೇಡ್ ಅಲ್ಲಿ ವಿ ಕ್ಯಾಪ್ಚರ್ಡ್ ಫ್ರೀಕ್ವೆಂಟ್ 280 ಪಿಪ್ಸ್. ಇಷ್ಟೇ ಬೇಕಾಗಿರೋದು ನಮಗೆ. ವಿ ಡೋಂಟ್ ನೀಡ್, ನಮಗೆ ಡೈಲಿ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ವಿ ನಾಟ್ ನೀಡ್ ಟು ಟ್ರೇಡ್ ಡೈಲಿ. 26 ದಿನಕ್ಕೆ 5-6 ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ವೆನ್ ಯುವರ್ ಸೆಟಪ್ಸ್ ಆರ್ ದೇರ್, ಮೇಕ್ ಶೂರ್ ಯು ನೆವರ್ ಮಿಸ್ ದಟ್. ಸೊ ಈ ಬೇಸಿಸ್ ಮೇಲೆ ನಾನು ಟ್ರೇಡ್ ಮಾಡೋನು. ಸೊ ಎಸ್, and one more thing, next like from Monday new batches are starting. So if you are a beginners, if you want to learn ಈ candlesticks pattern, chart patterns, ಇದರಿಂದ ಎಲ್ಲ ಬೇಜಾರಾಗಿ ಟ್ರೇಡಿಂಗ್ ಬೇಡ ಅನ್ಕೊಂಡಿರೋರು, try this ones. I'm telling you, you'll be impressed with the strategy, impressed with the accuracy of the market. ಏನು ಕೊಡ್ತಾ ಇದೆ ಸ್ಟ್ರಾಟಜಿ ನಿಮ್ಗೆ accuracy, you will be impressed. And ನಿಮಗೆ ಸ್ಟ್ರಾಟಜಿ accuracy ಗೊತ್ತಾಗಬೇಕು ಅಂದ್ರೆ ಪ್ಲೀಸ್ ಚೆಕ್ ಆಲ್ ಮೈ ಲೈವ್ ಸ್ಟ್ರೀಮ್ಸ್, ನಿಮ್ಗೆ ಅಲ್ಲಿ ರಿಸಲ್ಟ್ಸ್ ಇರುತ್ತೆ. ಓಕೆ, ಸೊ ಬನ್ನಿ ಇಲ್ಲಿ ಎಲ್ಲಿ ಟ್ರೇಡ್ ತಗೊಂಡ್ರಿ, ವಾಟ್ ವಾಸ್ ದ ಲಾಜಿಕ್ ಎಲ್ಲ ನೋಡೋಣ. ಸೊ ನಾನು ಇದು ಫ್ರೈಡೆ ಟ್ರೇಡ್, ಫಸ್ಟ್ ಗೋಲ್ಡ್ ಇಂದ ಹೋಗೋಣ. ಸೊ ಫಸ್ಟ್ ಇದು ಫ್ರೈಡೆ ಗೋಲ್ಡ್ ಅಲ್ಲಿ ಒಂದು ಟ್ರೇಡ್ ತಗೊಂಡೆ. ಸೊ ಇಲ್ಲಿ 180 ಪಿಪ್ಸ್ ಕ್ಯಾಪ್ಚರ್ ಆಯ್ತು. ಸೊ ನಾನು ಇಲ್ಲೇ ಬುಕ್ ಮಾಡಕ್ಕೆ ಹೇಳಿದೆ ಎಲ್ಲರೂ. ಓಕೆ, 180 ಪಿಪ್ಸ್ ಅಲ್ಲಿ ಬುಕ್ ಎವ್ರಿ ಒನ್ ಅಂತ ಹೇಳಿದೆ. ಆ್ಯಂಡ್ ಏನಂತಕ್ಕೆ ಇಲ್ಲಿ ಟ್ರೇಡ್ ತಗೊಂಡೆ ಅಂದ್ರೆ, ಲೆಟ್ ಮಿ ಗೋ ಟು ದ ಲೋವರ್ ಟೈಮ್ ಫ್ರೆಂಡ್ಸ್. ಸೊ ಒಂದು ನಿಮಿಷಗೆ ಬರ್ತೀನಿ. ಆ್ಯಕ್ಚುಲಿ ಇಲ್ಲಿ ಬೈ ಮಾಡಕ್ಕೆ ಪ್ಲಾನ್ ಮಾಡಿದೆ. ಓಕೆ, ಸೊ ಆ್ಯಕ್ಚುಲಿ ಇಲ್ಲಿ ಬೈ ಮಾಡಕ್ಕೆ ಪ್ಲಾನ್ ಮಾಡಿದೆ, ಇಲ್ಲಿಂದ ಬೈಯಿಂಗ್ ಪ್ಲಾನ್ ಮಾಡಿದೆ. ಬಟ್ ಮಾರ್ಕೆಟ್ ಏನು ಮಾಡ್ತು, ದೊಡ್ಡ ಕ್ಯಾಂಡಲ್ ಮಾಡ್ಬಿಡ್ತು. ಸೊ ನಂದು ಎಸ್ ಎಲ್ ಆಲ್ಮೋಸ್ಟ್ 50-60 ಪಿಪ್ಸ್ ಎಸ್ ಎಲ್ ಏನೋ ಬರ್ತಿತ್ತು. ಸೊ ಇಲ್ಲಿ ಅವಾಯ್ಡ್ ಮಾಡಿದೆ. ಅದಾದ್ಮೇಲೆ ಮಾರ್ಕೆಟ್ ತಿರ್ಗಾ ಇಲ್ಲಿಂದ ಲಿಕ್ವಿಡಿಟಿ ತಗೊಂಡು ಅಗೇನ್ ಮಾರ್ಕೆಟ್ ಸ್ಟಾರ್ಟೆಡ್ ಟು ಮೂವ್ ಅಪ್. ಸೊ ಇಲ್ಲಿ ಈ ಲೆವೆಲ್ಸ್ ಬ್ರೇಕ್ ಆದ್ಮೇಲೆ ತಗೊಳ್ಳೋಣ ಅನ್ಕೊಂಡೆ. ಸೊ ಇಲ್ಲೂ ಕನ್ಫರ್ಮೇಶನ್ಸ್ ಕೊಟ್ಟಿಲ್ಲ, ಸೊ ಬಿಟ್ಟೆ. ಅದಾದ್ಮೇಲೆ ನಾನು ಈ ಲೆವೆಲ್ ವೇಟ್ ಮಾಡಿದೆ. ಸೊ ಇಲ್ಲಿಂದ ಬೈಯಿಂಗ್ ಮಾಡೋಣ ಅಂತ ವೇಟ್ ಮಾಡಿದೆ. ಬಟ್ ಲಿಸನ್ ಇಯರ್, ಈ ಲೆವೆಲ್ಸು ಇದಕ್ಕಿಂತ ಮುಂಚೆನೇ ಝೋನ್ಸ್ ಮಾರ್ಕ್ ಮಾಡಿದ್ದೆ. ಆ್ಯಂಡ್ ಸ್ಟೂಡೆಂಟ್ಸ್ ಗ್ರೂಪಲ್ಲಿ, ವಿ ಐ ಪಿ ಗ್ರೂಪಲ್ಲಿ ಮುಂಚೆನೇ ಶೇರ್ ಮಾಡಿದ್ದೆ. ಬಟ್ ಈ ಲೆವೆಲ್ ಅಲ್ಲಿ ಏನಾಯ್ತು, ಮಾರ್ಕೆಟ್ ಈ ಝೋನ್ ಬಂದಿಲ್ಲ. ಅಂದ್ರೆ ಜಸ್ಟ್ ಇಲ್ಲೂ ಅಷ್ಟು ನೋಡಿ, 1-2 ಪಿಪ್ಸ್ ಇಂದ ಟ್ರೇಡ್ ಮಿಸ್ ಆಯ್ತು. ಸೊ ಮೇಡ್ ಆಲ್ಮೋಸ್ಟ್ 200-300 ಪಿಪ್ಸ್ ಮೂವ್ಮೆಂಟ್ ಆಯ್ತು. 200 ಪಿಪ್ಸ್ ಮೂವ್ಮೆಂಟ್ ಆಗಿದೆ. ಸರಿ, ಡನ್, ಬಿಟ್ಟೆ. ಅದಾದ್ಮೇಲೆ ಲಾಸ್ಟ್ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಐ ನೆವರ್ ಟ್ರೇಡ್ ಒಂದು ಫೋನ್ ಮಾಡಿದೆ, ನಾನು ಟ್ರೇಡ್ ಮಾಡಿದೆ. ಸೊ ನಾನು ನೆಕ್ಸ್ಟ್ ಏನ್ ಮಾಡಿದೆ, ಐ ವೇಟೆಡ್ ಫಾರ್ ದಿಸ್. ಸೊ ಇಲ್ಲಿ ಈ ಝೋನ್ಸ್ ಬಂದು ಟ್ಯಾಪ್ ಆದ್ರೆ ತಗೊಳ್ಳೋಣ ಅಂತ. ಬಟ್ ಮಾರ್ಕೆಟ್ ಏನ್ ಮಾಡ್ತು, ಮೈನರ್ ಟಚ್ ಆಗ್ಬಿಟ್ಟು ವೆಂಟ್ ಅಪ್. ಸೊ ಒನ್ಸ್ ಈ ಝೋನ್ಸ್ ಟ್ಯಾಪ್ ಆಗಿದ ತಕ್ಷಣ ಐ ಬಿಟ್ಬಿಟ್ಟೆ. ಬಿಕಾಸ್ ನೋಡಿ, ಇಲ್ಲಿ ಸೆಲ್ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದೆ, ಬಟ್ ನನಗೆ ಇಲ್ಲಿ ಯಾವ್ದು ಕನ್ಫರ್ಮೇಶನ್ಸ್ ಕೊಟ್ಟಿಲ್ಲ. ಟ್ಯಾಪ್ ಆಗಿ ರಿವರ್ಸಲ್ ಬಂದ್ಬಿಡ್ತಾನೆ. ಇಲ್ಲಿ ಎಂಟ್ರಿ ತಗೊಂಡ್ರೆ ಎಸ್ ಎಲ್ ಇಲ್ಲಿ ಬರುತ್ತೆ. ಸೊ ಇನ್ ದಿಸ್ ವಾಲಟೈಲ್ ಮಾರ್ಕೆಟ್, ಗೋಲ್ಡ್ ಏನ್ ಮಾಡ್ತಾ ಇದೆ, ಒಂದು ನಿಮಿಷದ ಕ್ಯಾಂಡಲ್ ಆಲ್ಮೋಸ್ಟ್ 50 ಪಿಪ್ಸ್ ಇಂದ 100-150 ಪಿಪ್ಸ್ ಮೂವ್ಮೆಂಟ್ ಆಗ್ತಾ ಇದೆ. ಒಂದೇ ಒಂದು ಸಿಂಗಲ್ ಕ್ಯಾಂಡಲ್ 1 ಮಿನಿಟ್. ಸೊ ಇದ್ರಲ್ಲಿ ನಾವು ತಗೊಂಡು 20-30 ಪಿಪ್ಸ್, ಬಿಕಾಸ್ ನಾವು ಮ್ಯಾಕ್ಸಿಮಮ್ ರಿಸ್ಕ್ ಮಾಡೋದು 20-30 ಪಿಪ್ಸ್. ಸೊ ಆ ಎಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನೇನು ಅಲ್ಲ. ಸೊ ಅದರಿಂದ ನಾನು ಇಲ್ಲಿ ತಗೊಂಡಿಲ್ಲ. ಬಟ್ ಅದಾದ್ಮೇಲೆ ಮಾರ್ಕೆಟ್ ಯಾವಾಗ ಇಲ್ಲಿ ಬಂತಲ್ವಾ, ಇಲ್ಲಿ ಸೆಕೆಂಡ್ ಕ್ಯಾಂಡಲ್, 2 ಕ್ಯಾಂಡಲ್ ಇಲ್ಲಿ ರೆಡ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಾದ್ಮೇಲೆ ವಿತ್ ದ ಕನ್ಫರ್ಮೇಶನ್ಸ್ ವಿ ಟುಕ್ ಕೇರ್. ಸೊ ಸ್ಟ್ರೈಟ್ ಅವೇ ಇಲ್ಲಿಗೆ 80 ಪಿಪ್ಸ್ ಬಂದಿತ್ತು. ಸೊ ಆವಾಗಲೇ ನಾನು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದೆ, ಏನೋ ಸೇಫ್ ಪ್ಲೇಯರ್ಸ್ ಕ್ಯಾನ್ ಎಕ್ಸಿಟ್, ಬಿಕಾಸ್ ಇಲ್ಲೊಂದು ಝೋನ್ ಇತ್ತು. ಸೊ ಸೇಫ್ ಪ್ಲೇಯರ್ ಎಕ್ಸಿಟ್ ಆಗಿ ಅಂತಂದೆ. ಸೊ ಯಾರು ಸೇಫ್ ಪ್ಲೇಯರ್ಸ್ ಸ್ವಲ್ಪ ಜನ ಎಕ್ಸಿಟ್ ಆದ್ರು. ಅಂಡ್ ರಿಮೈನಿಂಗ್ ಎವ್ರಿ ಒನ್ ಆರ್ ಹೋಲ್ಡಿಂಗ್. ಸೊ ಮಾರ್ಕೆಟ್ ಯಾವಾಗ 180 ಪಿಪ್ಸ್ ಆಯ್ತು, ಬಿಕಾಸ್ ದಿಸ್ ಈ ಝೋನ್ ಸ್ಟಾಪ್ ಆಯ್ತು. ಸೊ ನಾನು ಇಲ್ಲಿಂದ ಎವ್ರಿ ಒನ್ ಬುಕ್ ಅಂತಂದೆ. ಸೊ ಎವ್ರಿ ಒನ್ ಬುಕ್ಡ್. ಸೊ ಡನ್ ಫಾರ್ ದ ಡೇ ಮಾಡಿದ್ವಿ ಫ್ರೈಡೆ. ಸೊ ದಿಸ್ ವಾಸ್ ಅಬೌಟ್ ದ ಗೋಲ್ಡ್. ಸೊ ನೋಡೋಕೆ ಇದೊಂದು ಲೆವೆಲ್ ಅಷ್ಟೇ, ಬಟ್ ಲೆವೆಲ್ ಎಷ್ಟು ಕ್ಲಿಯರ್ ಆಗಿ ಪ್ಲೇ ಆಗ್ತಾ ಇದೆ ಇಂಥ ಮಾರ್ಕೆಟ್ಸ್ ಅಲ್ಲಿ. ಈ ಝೋನ್ಸ್ ಬಂದಿದ ತಕ್ಷಣ ಏಂತಕ್ಕೆ ಸೆಲ್ಲಿಂಗ್ ಬರ್ತಾ ಇದೆ, ನೋ ಸಪೋರ್ಟ್ ರೇಷನ್ಸ್, ನಥಿಂಗ್. ಸೊ ನಿಮ್ಗೆ ನೋಡ್ರೆ ಅರ್ಥ ಆಗುತ್ತೆ. ಸೊ ಇದು ಗೋಲ್ಡ್ ಆಯ್ತು, ಇಲ್ಲಿ 180 ಪಿಪ್ಸ್ ಬುಕ್ ಮಾಡ್ಕೊಂಡ್ರಿ. ಅದಾದ್ಮೇಲೆ ಇಫ್ ಯು ಸಿ ಬಿಟ್ ಕಾಯಿನ್ ಅಲ್ಲಿ,
ಇಯರ್. ಸೊ ಬಿಟ್ಕಾಯಿನ್ ಅಲ್ಲಿ ನಾನು ಮಾರ್ಕೆಟ್ ಇದ್ರ ಮಾರ್ಕೆಟ್ ಇಲ್ಲಿದ್ದಾಗ ನಾನು ಈ ಝೋನ್ಸ್ ನ ಮಾರ್ಕ್ ಮಾಡ್ಬಿಟ್ಟೆ, ಇಲ್ಲಿಂದ ಬೈಯಿಂಗ್ ಮಾಡೋಣ ಅಂತ ಈ ಝೋನ್ಸ್ ನ ಮಾರ್ಕ್ ಮಾಡಿದ್ದೆ. ಬಟ್ ಮಾರ್ಕೆಟ್ ನೋಡಿ ಇಷ್ಟು ಮೂವ್ಮೆಂಟ್ ಎಲ್ಲ ಆದ್ಮೇಲೆ ಮಾರ್ಕೆಟ್ ಇಲ್ಲಿ ಬಂತು. ಎಸ್ ವಿ ವೇಟೆಡ್ ಪೇಷನ್ಸ್ಲಿ ವೇಟ್ ಮಾಡಿದ್ವಿ ನಾವಿಲ್ಲಿ. ಸೊ ಇಲ್ಲಿ ಏನ್ ತೆಗಿ ಇಲ್ಲಿ ತಗೊಂಡು ಎಂಟ್ರಿ ಐ ಟೆಲ್ ಯು ಎವ್ರಿಥಿಂಗ್. ಲೆಟ್ ಮಿ ಗೋ ವಿತ್ 5 ಮಿನಿಟ್ಸ್ ನೋಡುವ. ಸೊ 5 ಮಿನಿಟ್ಸ್ ಅಲ್ಲಿ ಏನಾಯ್ತು ಅಂದ್ರೆ ಏನ್ ತೆಗಿ ಇಲ್ಲಿ ತಗೊಂಡಿದ್ದೀನಿ, ಇಲ್ಲೇ ಟ್ಯಾಪ್ ಆದಾಗ ಎಂತಕ್ಕೆ ತಗೊಂಡಿಲ್ಲ ಅಂತಂದ್ರೆ ಇಲ್ಲಿ ಟ್ಯಾಪ್ ಆದಾಗ ಎಂತಕ್ಕೆ ತಗೊಂಡೆ, ಇಲ್ಲೊಂದು ಕನ್ಫರ್ಮೇಶನ್ ಸ್ಕ್ಯಾನರ್ ಕೊಟ್ಟಿದೆ, ಬಟ್ ದ ಝೋನ್ ಏನಿದೆ ತುಂಬಾ ದೊಡ್ಡದಿದೆ. ಸೊ ನಾನು ಇಲ್ಲಿ 20-30 ಪಿಪ್ಸ್ ಎಸ್ ಎಲ್ಲ ಟ್ರೇಡ್ ಮಾಡೋಕ್ಕಾಗಲ್ಲ, ಕರೆಕ್ಟ್. ಅಂಡ್ ಇದು ಏನಾಗ್ಬಿಟ್ಟಿದೆ, ಮಿಡ್ ನೈಟ್ ಅಲ್ಲಿ ಟ್ರೇಡ್ ಆಗಿದೆ. ಆಲ್ಮೋಸ್ಟ್ ಮಾರ್ನಿಂಗ್ ಒಂದು 4-4:30ಗೆ ಲೆವೆಲ್ಸ್ ಪ್ಲೇ ಆಗಿ ಆಲ್ಮೋಸ್ಟ್ ಇಲ್ಲೊಂದು 60 ಪಿಪ್ಸ್ ಮೂವ್ಮೆಂಟ್ ಕೊಟ್ಟಿದೆ. ಸೊ ಒಂದ್ಸತಿ ಪ್ಲೇ ಆದ್ಮೇಲೆ ತಿರ್ಗಾ ಇಲ್ಲಿ ಬಂತು, ನಾನು ತಗೊಳಕ್ಕಾಗತ್ತಾ? ನೋ, ಐ ನೀಡ್ ಅ ಕನ್ಫರ್ಮೇಶನ್ಸ್, ರೈಟ್. ಸೊ ನಾನು ಏನ್ ಮಾಡಿದೆ, ಇದೊಂದು 5 ಮಿನಿಟ್ಸ್ ಒಂದು ಕನ್ಫರ್ಮೇಶನ್ ಲೆವೆಲ್. ಓಕೆ, ಸೊ 5 ಮಿನಿಟ್ಸ್ ನಂಗೆ ಒಂದು ಕನ್ಫರ್ಮೇಶನ್ ಸಿಕ್ಕಿದ್ಮೇಲೆ ಕ್ಲಿಯರ್ ಆಗಿ ಇದು ಲೈವ್ ಸ್ಟ್ರೀಮ್ಸ್ ಅಲ್ಲಿ ಇದೆ, ಗೋ ಅಂಡ್ ಚೆಕ್. ಟ್ಯೂಸ್ಡೇ ಲೈವ್ ಸ್ಟ್ರೀಮ್ಸ್ ಲಂಡನ್ ಸೆಷನ್, ಗೋ ಅಂಡ್ ಚೆಕ್ ಎಷ್ಟು ಕ್ಲಿಯರ್ ಆಗಿ ಎಂಟರ್ ಆಗಿದ್ರಿ ಅಂತ. ಸೊ ಇಲ್ಲಿ ಎಂಟರ್ ಆದ್ರಿ. ಸೊ ನ್ಯೂಯಾರ್ಕ್ ಸೆಷನ್ಸ್ ಅಲ್ಲಿ ಟಾರ್ಗೆಟ್ಸ್, ಲಂಡನ್ ಸೆಷನ್ ಎಂಟ್ರಿ ಆಗಿದ್ದಕ್ಕೆ ನ್ಯೂಯಾರ್ಕ್ ಸೆಷನ್ ಆಲ್ಮೋಸ್ಟ್ 6.5 ಅವರ್ಸ್ ಟ್ರೇಡ್ ನ ಹೋಲ್ಡ್ ಮಾಡಿದ್ರಿ. ಸೊ ನ್ಯೂಯಾರ್ಕ್ ಸೆಷನ್ಸ್ ಅಲ್ಲಿ ಟಾರ್ಗೆಟ್ ಹಿಟ್ ಆಯ್ತು, ಡನ್ ಫಾರ್ ದ ಡೇ ಮಾಡಿದ್ರಿ. ಅಂಡ್ so this is what how we captured freaking 280 pips in two trades. Okay, no FOMO, no greedy, no tension, nothing. ನಮ್ಮ ಲೆವೆಲ್ ಬರಬೇಕು, ಕನ್ಫರ್ಮೇಶನ್ಸ್ ಕೊಡಬೇಕು, ನಾವು ಎಂಟ್ರಿ ಆಗಬೇಕು. ಸೊ ದಿಸ್ ವಾಸ್ ಅವರ್ ಕ್ರೈಟೀರಿಯಾ. ಸೊ ಫೈನಲಿ ವಿ ಡನ್ ದಟ್. ಸೊ ಎಸ್, ಸೊ ಫೈನಲಿ ಕ್ಲೋಸಿಂಗ್ ದ ಚಾಲೆಂಜರ್. ಸೊ ಎಸ್, ನೆಕ್ಸ್ಟ್ ವೀಕ್ ಇಂದ ನೋಡೋಣ, ನ್ಯೂ ಚಾಲೆಂಜ್ ಕೂಡ ಸ್ಟಾರ್ಟ್ ಮಾಡೋಣ. ಬಟ್ ಆಸ್ ಆಫ್ ನೌ ದ ಫಸ್ಟ್ ಚಾಲೆಂಜ್ ವಿ ಕ್ಲೋಸ್ಡ್ ಇನ್ ಗ್ರೀನ್. ಸೊ ಇಲ್ಲಿವರೆಗೂ ನಾವು ಗ್ರೀನ್ ಅಲ್ಲೇ ಕ್ಲೋಸ್ ಮಾಡ್ಕೊಂಡ್ ಬಂದಿದ್ರಿ, ತಿರ್ಗಾನು ಗ್ರೀನ್ ಅಲ್ಲೇ ಕ್ಲೋಸ್ ಮಾಡಿದ್ರಿ. ಸೊ ಡೀಟೇಲ್ಡ್ ನಿಮ್ಗೆ ಬೇಕು ಅಂದ್ರೆ ಲೈವ್ ಸ್ಟ್ರೀಮ್ಸ್ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಅಂಡ್ ಇಫ್ you're interested, from next week new batches are starting. You can enroll to the classes by descriptions link irutte, you can contact us. Okay, so thank you, happy weekend guys, start withdrawing your profits, enjoy the day, bye, thank you.